ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ತುಂಗಾ ಪಾಕಶಾಲೆ. ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇವತ್ತು ಬಟರ್ ಮಿಲ್ಕ್ ಚಾಕ್ಲೇಟ್ ಫ್ರೂಟ್ ಕೇಕ್ ಮಾಡೋಣ. ಮಜ್ಜಿಗೆ ಬಳಸಿ ಚಾಕ್ಲೇಟ್ ಕೇಕ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಇಲ್ಲಿ ನಾನೊಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ, ಒಂದು ಸ್ಟ್ರೈನರ್ ಇಡ್ತಾ ಇದ್ದೀನಿ, 1 ಕಪ್ಪಷ್ಟು ಮೈದಾ ಹಿಟ್ಟು ಹಾಕ್ತಾ ಇದ್ದೀನಿ. ಇದು ಕ್ಲೀನಾಗಿ ಜಲ್ದಿ ಹಿಡಿಬೇಕು. ಒಂಚೂರು ಗಂಟು ಇರಬಾರ್ದು ಫ್ರೆಂಡ್ಸ್, ಇಲ್ಲ ಕೇಕ್ ಚೆನ್ನಾಗಿ ಬರೋದಿಲ್ಲ. 1 ಕಪ್ಪಷ್ಟು ಸಕ್ಕರೆ ಪೌಡರ್ ಹಾಕ್ತಾ ಇದ್ದೀನಿ. ಇದರಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಮಾತ್ರ ನಾನು ಎತ್ತಿಡ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಸಾಕು. ಬೇಕಿಂಗ್ ಸೋಡಾ 1 ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ. ಇದು ಅಷ್ಟೇ ಚೆನ್ನಾಗಿ ಜಲ್ದಿ ಹಿಡೀರಿ. 1 5 ಟೇಬಲ್ ಸ್ಪೂನ್ ಅಷ್ಟು ಕೋಕೋ ಪೌಡರ್ ಹಾಕ್ತಾ ಇದ್ದೀನಿ. ನೋಡಿ, ಇದೇನು ಗಂಟು ಬಂದಿದೆ, ಇದನ್ನು ಹಾಕೋದಕ್ಕೆ ಹೋಗಬೇಡಿ. ಇದನ್ನು ಮಿಕ್ಸ್ ಮಾಡಿ ಕ್ಲೀನಾಗಿ. ನೋಡಿ, ಮೊದಲಿಗೆ ಕ್ಲೀನಾಗಿ ಡ್ರೈ ಮಿಕ್ಸ್ ಮಾಡಬೇಕು. ಸಾಕು ಇಷ್ಟು. ನೋಡಿ, ಅಡಿಗೆ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. ಸೇಮ್ ಮೆಜರ್ಮೆಂಟ್ ಕಪ್ಪಲ್ಲೇ 1/4 ಕಪ್ಪು, 1/4 ಗ್ಲಾಸ್ ಅಷ್ಟು ನಾನು ಮಜ್ಜಿಗೆ ತೊಗೊಂಡಿದ್ದೀನಿ. ಇಲ್ಲಿ ಹುಳಿ ಮಜ್ಜಿಗೆ ಇಲ್ಲ ಅಂದರೆ ಸೇಮ್ ಮಜ್ಜಿಗೆನೇ ಚೆನ್ನಾಗಿ ಕಡ್ದು, ಗಟ್ಟಿ ಮಜ್ಜಿಗೆ ಬೇಡ, ನೀರು ಮಜ್ಜಿಗೆ ಹಾಕಬೇಕು. 1 ಟೇಬಲ್ ಸ್ಪೂನ್ ಅಷ್ಟು ವೆನಿಗರ್ ಹಾಕ್ಬಿಟ್ಟು ಒಂದು 5 ನಿಮಿಷ ಎತ್ತಿಡಿ, ಹುಳಿ ಬರುತ್ತೆ. ಇಲ್ಲಿ ನಾನು ನೋಡಿ 1/4 ಕಪ್ಪಷ್ಟು 1/4 ಗ್ಲಾಸ್ ಅಷ್ಟು ನಾನು ತೊಗೊಂಡಿದ್ದೀನಿ. ಈಗ ಮಜ್ಜಿಗೆ ಹಾಕ್ತಾ ಇದ್ದೀನಿ. ಸ್ವಲ್ಪ ನೋಡಿ ಹಾಕಿ ಮಿಕ್ಸ್ ಮಾಡಬೇಕಾಗುತ್ತೆ, ಇಲ್ಲ ತೆಳ್ಳುವಾಗ್ಬಿಡುತ್ತೆ ಬ್ಯಾಟರು. ಒಂದು ಚೂರು ಲಮ್ಸ್ ಇಲ್ದಂಗೆ ಮಿಕ್ಸ್ ಮಾಡಬೇಕು. ಒಂದೇ ಡೈರೆಕ್ಷನಲ್ಲಿ, ನಾವು ಈ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀವಿ ಅಂದರೆ ಇದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡಬೇಕಾಗತ್ತೆ. ನೋಡಿ, ಈ ರೀತಿ ಇದು ಮಾಡಬಾರ್ದು, ಉಲ್ಟಾ ಸೀದಾ ಮಾಡೋದಕ್ಕೆ ಹೋಗಬಾರ್ದು. ಇನ್ನೊಂದು ಸ್ವಲ್ಪ ಮಜ್ಜಿಗೆ ಹಾಕ್ತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ವೆನಿಲಾ ಎಸೆನ್ಸ್ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ನೋಡಿ, ಇದೇ ಕನ್ಸಿಸ್ಟೆನ್ಸಿಲಿ ಇರಬೇಕು. ಗಟ್ಟಿನೂ ಇರಬಾರ್ದು, ತೆಳುವು ಇರಬಾರ್ದು, ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಇರಬೇಕು ಕೇಕ್ ಬ್ಯಾಟರ್ ಯಾವಾಗಲೂ. ನೋಡಿ, ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದೆ. ನೋಡಿ, ಮಜ್ಜಿಗೆ ಇನ್ನೂ ಇಷ್ಟು ಮಜ್ಜಿಗೆ ಮಿಕ್ಕಿದೆ. 1/4 ಗ್ಲಾಸ್ ತೊಗೊಂಡಿದ್ದೆ, ಇಷ್ಟು ಮಜ್ಜಿಗೆ ಮಿಕ್ಕಿದೆ. ವೆನಿಲಾ ಎಸೆನ್ಸ್ ಹಾಕಿದ್ದೀವಲ್ಲ, ಕ್ಲೀನಾಗಿ ಮಿಕ್ಸ್ ಮಾಡಬೇಕು. 1-2 ನಿಮಿಷ ಮಿಕ್ಸ್ ಮಾಡಿದಷ್ಟು ತುಂಬಾ ಚೆನ್ನಾಗಿ ಕೇಕ್ ಬರುತ್ತೆ. ನೋಡಿ, ಸಾಕು ಇದು ಮಿಕ್ಸ್ ಮಾಡಿರೋದು. ಇಲ್ಲಿ ನಾನೊಂದು 1/4 ಕಪ್ಪಷ್ಟು ಟೂಟಿ ಫ್ರೂಟಿ ತೊಗೊಂಡಿದ್ದೀನಿ. ನಾನು ಆಗಲೇ 1 ಟೇಬಲ್ ಸ್ಪೂನ್ ಶುಗರ್ ಪುಡಿ ಎತ್ತಿಟ್ಟಿದ್ನಲ್ಲ, ಅದನ್ನು ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಹಾಕಬೇಕು, ಇಲ್ಲ ಅಂದರೆ ತಳದಲ್ಲಿ ಹೋಗಿ ಕುಂತ್ಬಿಡುತ್ತೆ ಟೂಟಿ ಫ್ರೂಟಿ. ಕೇಕ್ ತಿನ್ಬೇಕಾದ್ರೆ ಮಧ್ಯೆ ಸಿಗೋದಿಲ್ಲ. ನಿಮಗೆ ಡ್ರೈ ಫ್ರೂಟ್ಸ್ ಬೇಕು ಅಂದರೆ ನೀವು ಯಾವ್ದು ಬೇಕಾದರೂ ಕೂಡ ಯೂಸ್ ಮಾಡ್ಬೋದು, ಅಥವಾ ಟೂಟಿ ಫ್ರೂಟಿ ಸಾಕು ಅಂದರೆ ಇಷ್ಟೇ ಸಾಕು. ಇದು ಅಷ್ಟೇ ಕ್ಲೀನಾಗಿ ಮಿಕ್ಸ್ ಮಾಡಿ. ನೋಡಿ, ಕ್ಲಾಕ್ ವೈಸ್ ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಬ್ಯಾಟರ್ ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದೆ. ಸಾಕು ಇಷ್ಟು, ರೆಡಿ ಆಯಿತು ಕೇಕ್ ಬ್ಯಾಟರ್. ಈಗ ನಾನು ಕೇಕ್ ಟಿನ್ ರೆಡಿ ಮಾಡಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಎಲ್ಲ ಕ್ಲೀನಾಗಿ ಸುತ್ತಲೂ ಸವರ್ಬಿಟ್ಟು ಬಟರ್ ಪೇಪರ್ ಹಾಕಿ, ಬಟರ್ ಪೇಪರ್ ಮೇಲೂ ಕೂಡ ನಾವು ಎಣ್ಣೆ ಸವರ್ಬೇಕಾಗುತ್ತೆ. ನೋಡಿ, ಎಲ್ಲ ಕ್ಲೀನಾಗಿ ಗ್ರೀಸ್ ಮಾಡಬೇಕು ಎಣ್ಣೆಯಲ್ಲಿ. ಈಗ ಕೇಕ್ ಬ್ಯಾಟರ್ ಹಾಕೋಣ.
ನೋಡಿ ಒಂದು 2-3 ಸಲ ಚೆನ್ನಾಗಿ ಟ್ಯಾಪ್ ಮಾಡಬೇಕು. ನೋಡಿ ಇದು ಹೇರ್ ಬಬಲ್ಸ್ ಎಲ್ಲ ಹೋಗುತ್ತೆ. ನೋಡಿ ಸಾಕು. ಮೇಲೊಂದು ಸ್ವಲ್ಪ ಟೂಟಿ ಫ್ರೂಟಿ ಉದುರಿಸ್ತಾ ಇದ್ದೀನಿ. ನಾನು ಮೊದಲಿಗೆ ಒಂದು 5ರಿಂದ 10 ನಿಮಿಷ ಫ್ರೀ ಹೀಟ್ ಮಾಡಿದ್ದೀನಿ ಬಾಣಲಿನ. ನೋಡಿ ಮಧ್ಯ ಒಂದು ರಿಂಗ್ ಇಟ್ಬಿಟ್ಟು ಫ್ರೀ ಹೀಟ್ ಮಾಡಿದ್ದೀನಿ. ಈಗ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ 45ರಿಂದ 50 ನಿಮಿಷ ಚೆನ್ನಾಗಿ ಬೇಕ್ ಮಾಡಬೇಕಾಗತ್ತೆ. ಈಗ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ನಾವು ಇದನ್ನು ಬೇಯಿಸ್ಬೇಕಾಗತ್ತೆ, ಇಲ್ಲಾಂದರೆ ಸೀದ್ಬಿಡುತ್ತೆ. ಒಂದು 35ರಿಂದ 40 ನಿಮಿಷ ಕೇಕ್ ಬೆಂದಿದೆ. ಚೆನ್ನಾಗಿ ಬೆಂದಿದೆಯಾ ಅಂತ ನೋಡೋಣ. ನೋಡಿ ಒಂದು ಚಾಕು ತಗೊಂಡು ಎಲ್ಲ ಕಡೆ ರೀತಿ ಚುಚ್ಚಿ ನೋಡಿ. ನೋಡಿ ಕೇಕ್ ಬೆಂದಿದೆ, ಎಲ್ಲೂ ಕೂಡ ಅಂಟಿಸ್ತಾ ಇಲ್ಲ. ನೋಡಿ ಇದು ಕಂಪ್ಲೀಟಾಗಿ ಆರಿ ತಣ್ಣಗಾಗಲಿ. ಕೇಕ್ ಕಂಪ್ಲೀಟಾಗಿ ಆರಿ ತಣ್ಣಗಾಗಿದೆ. ಈಗ ಮೊದಲಿಗೆ ಇಲ್ಲಿ ಹಿಡ್ಜಿ ಇರುತ್ತಲ್ಲ, ಇದು ಹಿಡ್ಜಿನೆಲ್ಲ ಕ್ಲೀನಾಗಿ ಈ ರೀತಿ ಬಿಡಿಸ್ಕೊಬೇಕು. ನೋಡಿ ಸಾಕು, ಇಷ್ಟು ಬಿಡಿಸ್ಕೊಂಡ್ರೆ. ಒಂದು ಪ್ಲೇಟ್ ತೊಗೊಂಡಿದ್ದೀನಿ. 2 ಸಲ ಈ ರೀತಿ ಟ್ಯಾಪ್ ಮಾಡಿ ದಬ್ಬ ಹಾಕ್ಬಿಟ್ಟು ಕೇಕ್ದು 2 ಸಲ ಟ್ಯಾಪ್ ಮಾಡಿದ್ರೆ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಮೇಲಿರೋ ಬಟರ್ ಪೇಪರ್ ತೆಗೆಯೋಣ. ಕೇಕು ಫುಲ್ಲು ಕಂಪ್ಲೀಟಾಗಿ ಆರಿ ತಣ್ಣಗಾಗಿದ್ರೆ ಕ್ಲೀನಾಗಿ ಬರುತ್ತೆ, ಇಲ್ಲ ಅಂದರೆ ಎಲ್ಲ ಕೇಕ್ ಎಲ್ಲ ಇದಕ್ಕೆ ಅಂಟ್ಕೊಂಡ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂತು, ಎಷ್ಟು ಸಾಫ್ಟಾಗಿ ಕೇಕ್ ಬಂದಿದೆ ನೋಡಿ. ನೋಡಿ ಬಟರ್ ಮಿಲ್ಕ್ ಚಾಕ್ಲೇಟ್ ಫ್ರೂಟ್ ಕೇಕ್ ರೆಡಿ ಆಗಿದೆ. ಎಷ್ಟು ಚೆಂದ ಬಂದಿದೆ ನೋಡಿ, ತುಂಬಾ ಸಾಫ್ಟಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನೋಡಿ ಕೇಕ್ ತುಂಬ ಸಾಫ್ಟಾಗಿ ರೆಡಿ ಆಗಿದೆ. ಬಟರ್ ಮಿಲ್ಕ್ ಚಾಕ್ಲೇಟ್ ಫ್ರೂಟ್ ಕೇಕ್ ಸೂಪರ್ ಆಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಈ ಹೊಸ ವರ್ಷಕ್ಕೆ. ಹೇಗೆ ಬಂತು ಅಂತ ಹೇಳಿ. ನಿಮಗೆ ವಿಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಫ್ರೆಂಡ್ಸ್ ಈಗ ಕೇಕು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೋಡಿ, ಕಟ್ ಮಾಡಿ ನೋಡೋಣ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೇಕು. ಈ ನ್ಯೂ ಇಯರ್ಗೆ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ಸುಮ್ಮನೆ ಹೊರಗಡೆ ತಗೊಂಬಂದು ತರೋದಕ್ಕಿಂತ ನಾವು ಮನೇಲೇ ಟ್ರೈ ಮಾಡ್ಬೋದು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ.